ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಂಸ, ನಟಿ ಚೈತ್ರ, ಹಿರಿಯ ನಟ ಅವಿನಾಶ್ ಸೇರಿದಂತೆ ಕೆಲವು ಪ್ರಮುಖ ಕಲಾವಿದರು ನಟಿಸುತ್ತಿರುವ ಧಾರಾವಾಹಿ ವಸುದೇವ ಕುಟುಂಬ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ಪ್ರಸಾರ ಕಾಣ್ತಾ ಇತ್ತು. ಕೆಲವು ತಿಂಗಳುಗಳಿಂದಲೂ ಧಾರಾವಾಹಿಯ ನಿರ್ಮಾಪಕರು ಕಲಾವಿದರಿಗೆ ಸಂಭಾವನೆ ನೀಡಿಲ್ಲ, ಮಾತ್ರವಲ್ಲದೆ ಆಹಾರ ಇನ್ನಿತರೆಗಳನ್ನು ಸರಿಯಾಗಿ ನೀಡಿಲ್ಲ ಅಂತ ಕಲಾವಿದರು ಆರೋಪಿಸಿದ್ದು, ಇಂದು ಮೇ 1ರಂದು ನಿರ್ಮಾಪಕರನ್ನು ನಡು ರಸ್ತೆಯಲ್ಲಿ ಅಡ್ಡ ಹಾಕಿ ಪೇಮೆಂಟ್ ಕೊಡುವಂತೆ ಧಾರಾವಾಹಿಯ ನಟಿಯರಾದ ಹಂಸ ಮತ್ತು ಚೈತ್ರ ಕೇಳಿದ್ದು, ನಿರ್ಮಾಪಕರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ವಸುದೇವ ಕುಟುಂಬ ಧಾರಾವಾಹಿಯ ನಟ ನಟಿಯರು ಮತ್ತು ತಂತ್ರಜ್ಞರು ಧಾರಾವಾಹಿಯ ನಿರ್ಮಾಪಕರ ವಿರುದ್ಧ ದೂರು ದಾಖಲಿಸೋಕೆ ಮುಂದಾಗಿದ್ದಾರೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಂಸ, ನಟಿ ಚೈತ್ರ, ಹಿರಿಯ ನಟ ಅವಿನಾಶ್ ಸೇರಿದಂತೆ ಕೆಲವು ಪ್ರಮುಖ ಕಲಾವಿದರು ನಟಿಸುತ್ತಿರುವ ಧಾರಾವಾಹಿ ಇದಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಪೇಮೆಂಟ್ ಬಂದಿಲ್ಲದ ಕಾರಣ ಬೇಸತ್ತು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ನಟಿ ಹಂಸ ಹಾಗೂ ನಟಿ ಚೈತ್ರ ಜೊತೆ ಯೂನಿಟ್ ಸದಸ್ಯರು ನಿರ್ಮಾಪಕರನ್ನ ಮುಖಾಮುಖಿ ಭೇಟಿಯಾಗಿ ಪೇಮೆಂಟ್ಗೆ ಒತ್ತಾಯಿಸಿದ್ದಾರೆ. ಕೋರಮಂಗಲ ಅನಿಲ್ ಎಂಬುವವರು ಕೋರಮಂಗಲ ಟಾಕೀಸ್ ಹೆಸರಿನಲ್ಲಿ ವಸುದೇವ ಕುಟುಂಬ ಧಾರಾವಾಹಿಯನ್ನ ನಿರ್ಮಾಣ ಮಾಡುತ್ತಿದ್ದು, ನಾಗರಬಾವಿಯಲ್ಲಿ ಅವರು ನಟಿಸುತ್ತಿರುವ ತತ್ಸವಿ ಹೋಟೆಲ್ ಬಳಿ ಇಂದು ಮಧ್ಯಾಹ್ನ ಆಗಮಿಸಿದ ಹಂಸ, ಚೈತ್ರ ಹಾಗೂ ಯೂನಿಟ್ನ ಇತರೆ ಕೆಲವು ಮಂದಿ ನಿರ್ಮಾಪಕರನ್ನ ಸಂಭಾವನೆಗಾಗಿ ಒತ್ತಾಯಿಸಿದ್ದಾರೆ. ಆದರೆ ನಿರ್ಮಾಪಕ ಅನಿಲ್ ಮತ್ತು ಅವರ ಪತ್ನಿ ಕೂಡಲೇ ಸ್ಥಳದಿಂದ ಪಲಾಯನ ಮಾಡಿದ್ದಾರೆ. ನಟಿ ಹಂಸ ಅವರಿಗೆ 3 ಲಕ್ಷ ರೂಪಾಯಿ, ಚೈತ್ರ ಅವರಿಗೂ ಸಹ ದೊಡ್ಡ ಮೊತ್ತದ ಹಣವನ್ನ ನಿರ್ಮಾಪಕರು ಬಾಕಿ ಉಳಿಸಿಕೊಂಡಿದ್ದಾರಂತೆ. ಚೈತ್ರ ಅವರು ಈ ಹಿಂದೆ ಕಣ್ಣೀರು ಹಾಕಿ ನಿರ್ಮಾಪಕರ ಬಳಿ ಹಣ ಕೇಳಿದ್ರೂ ಸಹ ಅವರು ಕೊಟ್ಟಿಲ್ಲ. ಇದೀಗ ಹಂಸ ಅವರು ಹೋಟೆಲ್ ಬಳಿ ಬಂದು ನೇರ ನಿರ್ಮಾಪಕರನ್ನ ಹಣ ಕೇಳಿದ್ದಾರೆ. ಆದರೆ ಹಂಸ ಅವರನ್ನ ರೌಡಿಸಂ ಮಾಡ್ತಾ ಇದ್ದೀರಾ ಅಂತ ಕೇಳಿದ ನಿರ್ಮಾಪಕ ಮತ್ತು ಅವರ ಪತ್ನಿ ಹಂಸ ಅವರು ಧ್ವನಿ ಎತ್ತರಿಸ್ತಾ ಇದ್ದಂತೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಳಿಕ ಮಾಧ್ಯಮಗಳ ಬಳಿ ಮಾತನಾಡಿರುವ ಹಂಸ, ಇದೊಂದು ಕಚಡ ನಿರ್ಮಾಣ ಸಂಸ್ಥೆ, ಯಾರಿಗೂ ಸಹ ಸರಿಯಾಗಿ ಪೇಮೆಂಟ್ ಕೊಟ್ಟಿಲ್ಲ. ಇದರಿಂದ ಬೇರೆ ಧಾರಾವಾಹಿ ಅವಕಾಶವನ್ನು ಸಹ ಕಳೆದುಕೊಂಡಿದ್ದೀವಿ. ಹಣ ಕೇಳಿದ ನಟ ನಟಿಯರನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಯೂನಿಟ್ ಅವರನ್ನು ಕ್ಷುಲ್ಲಕವಾಗಿ ನೋಡಿಕೊಂಡಿದ್ದಾರೆ, ಹಳಿಸಿದ ಅನ್ನ ಹಾಕಿದ್ದಾರೆ. ಈ ನಿರ್ಮಾಪಕರ ವಿರುದ್ಧ ಪೊಲೀಸ್ ದೂರು ದಾಖಲಿಸುವುದಾಗಿಯೂ ಹಂಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ.